ನೋಡಿ 6 ಏನ್ ಕೊಟ್ಟಿದ್ದಾರೆ. ಗಿವನ್ ದ ಲೀನಿಯರ್ ಇಕ್ವೇಶನ್ 2x plus 3y minus 8 is equals to 0. Write another linear equation in two variables such that the geometrical representation of the pair so formed is intersecting lines, parallel lines and coincident lines ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಲೀನಿಯರ್ ಇಕ್ವೇಶನ್. ಅವ್ರೇನ್ ಹೇಳಿದ್ರೆ ಇನ್ನೊಂದು ಇಕ್ವೇಶನ್, ಲೀನಿಯರ್ ಇಕ್ವೇಶನ್ ಮಾಡಿ ಟು ವೇರಿಯೇಬಲ್ಸ್ ಅಲ್ಲಿ. ಅದು ಯಾವ ರೀತಿ ಇರಬೇಕು ಅಂತಂದ್ರೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು. ಅಂದ್ರೆ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಲ್ವ, ಆ ರೀತಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು, ಇನ್ನೊಂದು ಪ್ಯಾರಲಲ್ ಲೈನ್ಸ್ ಆಗ್ಲಿ, ಇನ್ನೊಂದು ಕೋಇನ್ಸಿಡೆಂಟ್ ಲೈನ್ಸ್ ಆಗ್ಲಿ ಅಂತ. ಓಕೆ, ಅದಕ್ಕೆ ನಾವು ರೇಷಿಯೋಸ್ ಯಾವ ರೀತಿ ಇಟ್ಕೊಳ್ತೀವಿ ಅಂತ ನಾನು ಈ ರೀತಿ ಬರ್ಕೊಂಡಿದ್ದೀನಿ ನೋಡಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ನಾವು ರೇಷಿಯೋ ಏನಂತ ತಗೊಂತೀವಿ, A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಲ್ವಾ. ಸೊ ನಾವು ಈ ರೀತಿ ಇರುವಾಗ ನೋಡಿ, ಇಲ್ಲಿ 2x ಇದೆ, ನಾವು ಏನಾದ್ರೂ ಬರ್ಕೋಬಹುದಲ್ವಾ, ಯಾಕಂದ್ರೆ ನಾಟ್ ಈಕ್ವಲ್ ಟುನೇ ಬರೋದಿದೆ, ಏನಾದ್ರೂ ಬರ್ಕೊಳ್ಳಿ. ಇಲ್ಲಿ 5x ಅಂತ ಬರೆಯೋಣ, ಪ್ಲಸ್ ಇಲ್ಲಿನೂ ಅಷ್ಟೇ 3y ಇದ್ರೆ ನಾವು ಏನಾದ್ರು ಬೇರೆ ಬರೆಯೋಣ, 2y ಬರೆಯೋಣ. ಇಲ್ಲಿ -8 ಆದ್ರೂ ಬರೀರಿ, ಇಲ್ಲಿನೂ ಚೇಂಜ್ ಆದ್ರೂ ಬರೀರಿ, ಏನಾದ್ರೂ ಬರಬಹುದು, ಇವೇ ನಂಬರ್ಸ್ ಅಂತ ಏನೂ ಇಲ್ಲ. ಓಕೆ, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ A1/A2 ಏನಾಗತ್ತೆ, ಅಲ್ಲಿ 2 ಇದೆ, ಇಲ್ಲಿ 5 ಇದೆ. ಇಲ್ಲಿ B1 ನಲ್ಲಿ ಏನಿದೆ, 3 ಇದೆ, ಇಲ್ಲಿ 2 ಇದೆ. ಅಂದ್ರೆ ಎರಡು ಈಕ್ವಲ್ಸ್ ಆಯ್ತಾ, ಇಲ್ಲ. ಸೊ ನಾವೇನ್ ಹೇಳ್ತೀವಿ, ನಾಟ್ ಈಕ್ವಲ್ ಟು, ಅಂದ್ರೆ ಇದಕ್ಕೆ ಮ್ಯಾಚ್ ಆಯ್ತು ಅಲ್ವಾ. ಸೊ ಅದೇ ರೀತಿ ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಗೆ ಯಾವ ರೇಷಿಯೋಸ್ ನೋಡ್ತೀವಿ ನಾವು, A1/A2 is equals to B1/B2 is not equals to C1/C2 ಅಂತ ಹೇಳ್ತೀವಿ ಅಲ್ವಾ. ಈ ರೀತಿ ಇರ್ಬೇಕು ರೇಷಿಯೋಸ್, ಅವಾಗ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ನೋಡಿ, ಈಗ A1A2 ಸೇಮ್ ಇರ್ಬೇಕು ಅಲ್ವಾ ರೇಷಿಯೋ. ಸೊ 2 ಮಲ್ಟಿಪಲ್ ತಗೊಳ್ಳೋಣ, ಅಂದ್ರೆ 2ಗೆ ಡಬಲ್ ತಗೊಳ್ಳೋಣ. 4x ಡಬಲ್ ತಗೋಬೇಕಂತ ಏನು ಇಲ್ಲ, ನಾವು ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಆಗಿರ್ಬೇಕು ರೇಷಿಯೋಸ್, ಆ ರೀತಿ ತಗೋಬೇಕು. ನಾನಿಲ್ಲಿ ಡಬಲ್ ತಗೊಳ್ತಾ ಇದ್ದೀನಿ, ಈಸಿ ಆಗುತ್ತೆ ಅಂತ. ಇಲ್ಲಿನೂ ಅಷ್ಟೇ 3 ಇದೆ ಅಲ್ವಾ, ಇಲ್ಲಿ 2 2s ಹೇಗೆ ಬರುತ್ತೋ ಇಲ್ಲಿನೂ 3 2s ಬರ್ಬೇಕು. ಸೊ ಇಲ್ಲಿನೂ ಡಬಲ್ ಆಯ್ತು, 6y. ಇಲ್ಲಿ ನಾಟ್ ಈಕ್ವಲ್ ಟು ಬರ್ಬೇಕಲ್ವಾ. ಸೊ ಇಲ್ಲಿ 8 ಇದೆ, ನಾವು ಇಲ್ಲಿ ಡಬಲ್ ತಗೊಳ್ಳೋದು ಬೇಡ, ಬೇರೆ ತಗೊಳ್ಳೋಣ ನಂಬರ್. ಓಕೆ, ಈಗ ನಾವು ರೇಷಿಯೋಸ್ ಬರೆಯೋಣ ನೋಡಿ. ಇಲ್ಲೇನಿದೆ, 2 ಇದೆ ಅಪಾನ್ ಇಲ್ಲಿ 4 ಆಯ್ತು, ಈಕ್ವಲ್ಸ್ ಟು ಇಲ್ಲಿ B1 ಏನಿದೆ, 3 ಇದೆ, ಇಲ್ಲೇನಾಯ್ತು 6 ಆಯ್ತು. ನೋಡಿ ಕ್ಯಾನ್ಸಲೇಷನ್ ಆದ್ರೆ ಇಲ್ಲಿ 1/2 ಬಂತು, ಇಲ್ಲಿನೂ 1/2 ಬರುತ್ತೆ. ಈಸ್ ನಾಟ್ ಈಕ್ವಲ್ ಟು ಕಾನ್ಸ್ಟೆಂಟ್ ಏನಿದೆ, ಇಲ್ಲಿ -8 ಇದೆ, ಇಲ್ಲೇನಿದೆ -20 ಇದೆ ಅಲ್ವಾ. ಕ್ಯಾನ್ಸಲ್ ಮಾಡಿದ್ರೆ 1/2 ಬರುತ್ತಾ ಇದು, ಇಲ್ಲ. ನೋಡಿ 4 2s 4 5s ಬರುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2/5 ಬರುತ್ತೆ, ಇಲ್ಲಿ 1/2 ಬರುತ್ತೆ. ಅಂದ್ರೆ ನಮ್ಗೆ ಈ ರೇಷಿಯೋ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿ ಆಯ್ತು. ಇನ್ನು ಕೋಇನ್ಸಿಡೆಂಟ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ರೇಷಿಯೋ, A1/A2 is equals to B1/B2 is equals to C1/C2. ಅಂದ್ರೆ ಎಲ್ಲವೂ ಈಕ್ವಲ್ ಇರ್ತವೆ ಇಲ್ಲಿ ರೇಷಿಯೋಸ್. ಸೊ ಆ ರೀತಿ ಇರುವಾಗ ನಾವು ಎಲ್ಲವೂ ಡಬಲ್ ತಗೊಂಡ್ಬಿಡೋಣ. ಓಕೆ, 2x ಇದೆಯಲ್ಲ, ನಾವು 4x ತಗೊಳ್ಳೋಣ, ಪ್ಲಸ್ ಇಲ್ಲಿ 3y ಇದ್ರೆ ಇಲ್ಲಿ ನಾವು 6y ತಗೊಳ್ಳೋಣ, ಮೈನಸ್ ಇಲ್ಲಿ 8 ಇದ್ರೆ ಇಲ್ಲಿ 16 ತಗೊಳ್ಳೋಣ. ಓಕೆ, ಈಗ ನಾವು A1/A2 ಬರೆಯೋಣ ನೋಡಿ. ಇಲ್ಲಿ 2 ಇದೆ, 2/4 is equals to B1/B2 ಬಂದ್ರೆ 3/6. ನೋಡಿ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು, 1/2 ಬಂತು, ಇಲ್ಲಿನೂ 1/2 ಬಂತು. is equals to ಕಾನ್ಸ್ಟೆಂಟ್ ಇಲ್ಲಿ -8 ಇದೆ, ಇಲ್ಲಿ -16 ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಇಲ್ಲಿನೂ 1/2 ಬರುತ್ತೆ. ಅಂದ್ರೆ ನಮ್ಗೆ ಈ ರೇಷಿಯೋ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಅವ್ರು ಕೇಳ್ದಂಗೆನೆ ನಾವು ಇನ್ನೊಂದು ಲೀನಿಯರ್ ಇಕ್ವೇಶನ್ ಫಾರ್ಮೇಶನ್ ಮಾಡಿದ್ವಿ, ಅಂದ್ರೆ ಈ ಲೀನಿಯರ್ ಇಕ್ವೇಶನ್ ಇವೆ. ಓಕೆ, ಇದು ನಾವು ವೆರಿಫೈ ಮಾಡಿರೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್